ಯುದ್ಧವನ್ನ ಗೆದ್ದಿರೋ ಸಂಕೇತವಾಗಿ ಖಡ್ಗ ನೀಡಿದ್ರ ವಿಜಯ್ ಅವರು ಅನ್ನೋ ಪ್ರಶ್ನೆ. ಸಾಧನೆ, ನಾಯಕತ್ವ, ರಕ್ಷಣೆ, ಗೌರವದ ಸಂಕೇತವೇ ಬೆಳ್ಳಿ ಖಡ್ಗ. ವಿಶೇಷ ಸಾಧನೆ ಮಾಡಿದ ಸಂತಸಕ್ಕಾಗಿ ಬೆಳ್ಳಿ ಖಡ್ಗವನ್ನ ದಾನ ಮಾಡಿದ್ದಾರೆ. ಧೈರ್ಯವನ್ನ ಹೆಚ್ಚಿಸುವಂತೆ, ಕೆಟ್ಟದ್ದನ್ನ ದೂರ ಮಾಡುವಂತೆ ಖಡ್ಗವನ್ನ ದಾನ ಮಾಡಿರೋದು. ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಖಡ್ಗವನ್ನ ಕೊಟ್ಟಿದ್ದಾರೆ ವಿಜಯ್. ವಿಜಯ್ಗೆ ಮೂಕಾಂಬಿಕೆ ಫೋಟೋ ನೀಡಿ ಸನ್ಮಾನ ಮಾಡಲಾಯಿತು. 20 ನಿಮಿಷಗಳ ಕಾಲ ದೇವರ ದರ್ಶನವನ್ನ ಪಡೆದು ತೆರಳಿದ್ದಾರೆ. ಹಿಂದೆ ದೇವಿಗೆ ಚಿನ್ನದ ಖಡ್ಗವನ್ನ ಕೊಟ್ಟಿದ್ರು MGR. ಈಗ ಬೆಳ್ಳಿ ಖಡ್ಗವನ್ನ ಕೊಟ್ಟಿದ್ದಾರೆ ನೂತನ ಮುಖ್ಯಮಂತ್ರಿ ವಿಜಯ್. ವಿಶೇಷ ಸಾಧನೆ ಮಾಡಿದ ಸಂತಸಕ್ಕಾಗಿ ಬೆಳ್ಳಿ ಖಡ್ಗ ದಾನ ಮಾಡಿದ್ದಾರೆ. ಧೈರ್ಯವನ್ನ ಹೆಚ್ಚಿಸುವಂತೆ, ಕೆಟ್ಟದ್ದನ್ನ ದೂರ ಮಾಡಲು ಖಡ್ಗವನ್ನ ದಾನ ಮಾಡಿದ್ದಾರೆ. ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಖಡ್ಗ ಕೊಟ್ಟಿದ್ದಾರೆ ವಿಜಯ್. ವಿಜಯ್ಗೆ ಮೂಕಾಂಬಿಕೆ ಫೋಟೋವನ್ನ ನೀಡುವ ಮೂಲಕ ಸನ್ಮಾನ ಮಾಡಿರುವುದು. 20 ನಿಮಿಷಗಳ ಕಾಲ ದೇವರ ದರ್ಶನವನ್ನ ಪಡೆದಿದ್ದಾರೆ ವಿಜಯ್. ಹಿಂದೆ ದೇವಿಗೆ ಚಿನ್ನದ ಖಡ್ಗ ಕೊಟ್ಟಿದ್ರು ಮಾಜಿ CM MGR. ಇವರು ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ವಿಜಯ್ ಅವರು ಕೊಟ್ಟಿರುವಂತ ಬೆಳ್ಳಿ ಖಡ್ಗವನ್ನ. ಅಧಿಕಾರಿಗಳು ತುಂಬಾ ಸಹಕಾರವನ್ನು ನೀಡಿದ್ದು ದೇವಸ್ಥಾನದ ಎಲ್ಲ ಟ್ರಸ್ಟಿಗಳು ಮತ್ತು ಪುರೋಹಿತರು ಉತ್ತಮ ಸಹಕಾರವನ್ನು ನೀಡಿರುತ್ತಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ಥಳೀಯರು, ಭಕ್ತಾದಿಗಳು, ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರದ ಎಲ್ಲ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಆಗಮಿಸಿದ್ರು. ಸೊ ಆಗಮಿಸಿ ಅಲ್ಲಿ ದೇವರ ದರ್ಶನವನ್ನು ಪಡೆದುಕೊಂಡರು. ಅದಾದ ನಂತರ ಅವರು ಬೆಳ್ಳಿ ಖಡ್ಗವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಮಾಡಿ ಅಲ್ಲಿ ಇರುವಂಥ ಆಡಳಿತ ಮಂಡಳಿಯವರ ಜೊತೆಗೆ ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ. ಜೊತೆಗೆ ಮೂಕಾಂಬಿಕಾ ದೇವಿಯ ಫೋಟೋವನ್ನು ಕೊಟ್ಟು ಸನ್ಮಾನ ಮಾಡಿರೋದು ವಿಜಯ್ ಅವರಿಗೆ ಆಡಳಿತ ಮಂಡಳಿಯವರು. ಅವರು ಬಂದು ಹೋಗುವವರೆಗೂ ಕೂಡ ಬಿಗಿ ಭದ್ರತೆ ಸಿಕ್ಕಾಪಟ್ಟೆ. ಯಾಕೆ ಅಂತ ಅಂದರೆ ಅವರ ಫ್ಯಾನ್ಸ್ ನೋಡಿ, ಅಲ್ಲಿ ಅಷ್ಟೊಂದು ಬಿಗಿ ಭದ್ರತೆ ಇದ್ದರೂ ಕೂಡ ಅವರ ಫ್ಯಾನ್ಸ್ ಎಲ್ಲ ನೂಕುನುಗ್ಗಲು ಮಾಡ್ತಾ ಇದ್ರು. ಬ್ಯಾರಿಕೇಡನ್ನು ಹಾಕಿಬಿಟ್ಟಿದ್ರು. ಬ್ಯಾರಿಕೇಡ್ ಹಾಕಿದ್ರು ಕೂಡ ಬ್ಯಾರಿಕೇಡ್ ಮೇಲೇ ನಿಲ್ಲೋದಕ್ಕೆ ಬಂದಿದ್ರು ಫ್ಯಾನ್ಸ್. ಅಷ್ಟೊಂದು ದೊಡ್ಡ ಫ್ಯಾನ್ಸ್ ಪಡೆ ಇದೆ. ಅದಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ವಿಜಯ್ ಅವರಿಗೆ. ಅದೇನು ಕರ್ನಾಟಕ ಅಂತ ಅಲ್ಲ, ತಮಿಳುನಾಡು ಅಂತ ಅಲ್ಲ, ಎಲ್ಲ ಇಡೀ ದೇಶಾದ್ಯಂತ ಅವರಿಗೆ ಅಭಿಮಾನಿ ಬಳಗ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಧೈರ್ಯ, ಒಂದು ಆರೋಗ್ಯದ ಸಂಕೇತ ಖಡ್ಗವನ್ನು ಕೊಟ್ಟಿದ್ದಾರೆ ವಿಜಯ್. 20 ನಿಮಿಷಗಳ ಕಾಲ ದೇವರ ದರ್ಶನವನ್ನು ಪಡೆದಿರೋದು. ದೇವರ ದರ್ಶನ ಪಡೆಯುವಂಥ ಸಂದರ್ಭದಲ್ಲಿ ಒಂದು ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು, ಪೂಜೆಯನ್ನು ಮಾಡಲಾಯಿತು. ಅದಾದ ನಂತರ ಅಲ್ಲಿಂದ ಅವರು ಹೊರಟು ಹೋದರು. ಆ ನಿಟ್ಟಿನಲ್ಲಿ ಈಗ ಮಂಗಳೂರು ಏರ್ಪೋರ್ಟ್ ಹತ್ತಿರ ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇದೆಲ್ಲದರ ನಡುವೆ ದೇವಸ್ಥಾನದ ಮುಂಭಾಗದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ವಿಜಯ್ ಅವರು ಆಗಮಿಸಿದ ಸಂದರ್ಭ ಅದು. ವಿಜಯ್ ಅವರತ್ತ ಅಭಿಮಾನಿಗಳು ಕೈ ಬೀಸ್ತಾ ಇದ್ದಾರೆ. ಅಭಿಮಾನಿಗಳನ್ನು ನೋಡಿ ವಿಜಯ್ ಫುಲ್ ಖುಷಿಯಾಗಿದ್ದರು. ಎಸ್, ನಿಮಗೆ ಒಂದು ಫೋಟೋ ಎಡಭಾಗದಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ದೀವಿ. MGR
ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳು. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ MGR ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಇದೇ ದೇವಸ್ಥಾನಕ್ಕೆ ದರ್ಶನವನ್ನು ಪಡೆದ ನಂತರ MGR ಅವರು ಒಂದು ಬಂಗಾರದ ಖಡ್ಗವನ್ನು ಅಲ್ಲಿ ದಾನವಾಗಿ ಕೊಡ್ತಾರೆ, ಸಮರ್ಪಣೆ ಮಾಡ್ತಾರೆ ದೇವಿಗೆ. ಆ ಖಡ್ಗವನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. ಬಂಗಾರದ ಖಡ್ಗ ಅದು. ಅಂದರೆ MGR ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತಂತೆ. ಆ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರಂತೆ. ಆಗ ದೇವಿಗೆ ಬೇಡ್ಕೊಂಡಿದ್ರಂತೆ, ನನ್ನ ಆರೋಗ್ಯ ಸರಿ ಹೋದರೆ ನಾನು ಬಂಗಾರದ ಖಡ್ಗವನ್ನು ಸಮರ್ಪಣೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ. ಸೊ ಅದರಂತೆ ಬೇಡ್ಕೊಂಡ ನಂತರ ಅವರ ಆರೋಗ್ಯ ಸರಿ ಹೋಗಿದೆ. ಅಂದರೆ ಅನಾರೋಗ್ಯ ಏನು ಕಾಡ್ತಾ ಇತ್ತು ಅದರಿಂದ ಅವರು ಹೊರಬಂದಿದ್ದಾರೆ, ಅವರ ಆರೋಗ್ಯ ಸರಿ ಹೋಗಿದೆ. ಮಾತು ಕೊಟ್ಟಂಗೆ ಬೇಡ್ಕೊಂಡಂಗೆ ಅವರು ಬಂದು ಅಲ್ಲಿ ಬಂಗಾರದ ಖಡ್ಗವನ್ನು ಸಮರ್ಪಣೆ ಮಾಡಿರೋದು ಮೂಕಾಂಬಿಕಾ ದೇವಿಗೆ. ಆ ಫೋಟೋ, ಅದು ಹಳೆಯ ಫೋಟೋ. ಅದಾದ ನಂತರ ಮತ್ತೊಂದು ಬದಿಯಲ್ಲಿ ಇವತ್ತಿನ ದೃಶ್ಯ ಅಂದರೆ ಬೆಳ್ಳಿಯ ಖಡ್ಗ. CM ವಿಜಯ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿ, ಒಂದು ಕಡೆ ಮಾಜಿ ಮುಖ್ಯಮಂತ್ರಿ MGR ಅವರ ಫೋಟೋ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಇವತ್ತಿನ ಮುಖ್ಯಮಂತ್ರಿ ವಿಜಯ್ ಅವರು ಕೊಟ್ಟಿರುವಂಥ ಬೆಳ್ಳಿ ಖಡ್ಗ. 1 kg 600 ಗ್ರಾಮ್ ಇದೆ ಅದು. ಅವರು ದೇವಿಗೆ ಬೆಳ್ಳಿ ಖಡ್ಗವನ್ನು ಸಮರ್ಪಿಸಿದ್ದಾರೆ. ಒಂದು ಇತಿಹಾಸ ಇದೆ. ಯಾಕೆ ಅಂತ ಅಂದರೆ ತಮಿಳುನಾಡು ಅಂತ ಬಂದಾಗ ಅಲ್ಲಿ ರಾಜಕೀಯ ಯಾವಾಗಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿಗಳಾದಂಥವರು, ಈ ಹಿಂದೆ ಆದಂಥವರು ಹೆಚ್ಚಾಗಿ ದೇವರುಗಳಿಗೆ ನಡ್ಕೊಳ್ತಾರೆ, ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗಿ ಬರ್ತಾರೆ. ಅದರಲ್ಲೂ ಜಯಲಲಿತಾ ಅವರು ಕೂಡ ಆಗಮಿಸಿದರು ಮೂಕಾಂಬಿಕಾ ಟೆಂಪಲ್ಗೆ.